ಮಕ್ಕಳೇ, ಈಗ ನಾವು ಸಂಖ್ಯಾಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯೋದನ್ನು ನೋಡೋಣ. ಇದು ಕೂಡ 3 ಅಂಕದ ಪ್ರಶ್ನೆ. ಇಲ್ಲಿ ನಿಮಗೆ ವರ್ಗಾಂತರ ಕ್ಲಾಸ್ ಇಂಟರ್ವಲ್ CI ಅಂತ ಹೇಳ್ತೀವಿ, ಇದನ್ನು ಕೊಟ್ಟಿರ್ತಾರೆ ಮತ್ತು FI ಆವೃತ್ತಿಯನ್ನು ಕೊಟ್ಟಿರ್ತಾರೆ. ವರ್ಗಾಂತರ 15 ರಿಂದ 25 ಆವೃತ್ತಿ ಸಂಖ್ಯೆ 6, 25 ರಿಂದ 35 ಆವೃತ್ತಿ ಸಂಖ್ಯೆ 11, 35 ರಿಂದ 45 ಆವೃತ್ತಿ ಸಂಖ್ಯೆ 7, 45 ರಿಂದ 55 ಆವೃತ್ತಿ ಸಂಖ್ಯೆ 5, 55 ರಿಂದ 65 ಆವೃತ್ತಿ ಸಂಖ್ಯೆ 6. ಇಷ್ಟು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಇದಕ್ಕೆ ನೀವು ಎಷ್ಟು ಕಂಬ ಸಾಲುಗಳನ್ನು ಮಾಡ್ಕೋಬೇಕು, ಇದು ಬಹಳ ಮುಖ್ಯ. ಇಲ್ಲಿ ಸರಾಸರಿ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ನಮಗೆ ಸರಾಸರಿ ಸೂತ್ರದಲ್ಲಿ ಯಾವ್ಯಾವ ಅಂಶಗಳು ಬರ್ತಾವೋ ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಯಾವ ಕಂಬ ಸಾಲುಗಳನ್ನು ರಚಿಸಬೇಕು ಅನ್ನೋದನ್ನ ನೋಡೋಣ. ಸರಾಸರಿ ಕಂಡುಹಿಡಿಯಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು XI ಒಂದು ಬೇಕು ಮತ್ತು FI ಇಂಟು XI, ಇವು 2 ಕಂಬ ಸಾಲುಗಳು ನಮಗಿಲ್ಲೇ ಬೇಕು. ಹಾಗಾದ್ರೆ XI ಅಂದ್ರೆ ಏನಿದೆ? ಇದು ಮಧ್ಯಬಿಂದು. XI ಅನ್ನೋದು ಮಧ್ಯಬಿಂದು. ಎದರ ಮಧ್ಯಬಿಂದು? ಈ ವರ್ಗಾಂತರದ ಮಧ್ಯಬಿಂದು. 15, 25 ಕೂಡಿಸ್ರಿ, ಎಷ್ಟಾಯ್ತು? ವೆರಿ ಗುಡ್, 40. ಅದರ ಮಧ್ಯಬಿಂದು ನಾವಿಲ್ಲಿ ಬರಿತೀವಿ. ಎಷ್ಟಾಯ್ತು? 20. ಅದೇ ರೀತಿ 25, 35, 60. ಇದರ ಮಧ್ಯಬಿಂದು 30. ಅದೇ ರೀತಿ 35, 45, 80. ಇದರ ಮಧ್ಯಬಿಂದು 40. 45 ರಿಂದ 55 ಇದರ ಮಧ್ಯಬಿಂದು 50. 55 ರಿಂದ 65 ಮಧ್ಯಬಿಂದು 60. ಹೀಗೆ ಮಕ್ಕಳೇ ನಾವು ಮೊದಲಿಗೆ ಮಧ್ಯಬಿಂದುವನ್ನು ಕಂಡುಹಿಡ್ಕೊಂಡು ಬರುತ್ತೆ. ಮಧ್ಯಬಿಂದು ಕಂಡುಹಿಡಿದ ನಂತರ ನಾವು ಬರ್ತೀವಿ FI XI. ಏನಿದು FI XI ಅಂತಂದ್ರೆ ಇದಕ್ಕೆ ಇದರಿಂದ ಗುಣಿಸೋದು, ಇವೆರಡನ್ನು ಗುಣಿಸೋದು. ಓಕೆ, ಗುಣಾಕಾರ ಮಾಡುವಾಗ ಹಲವಾರು ತಂತ್ರಗಳನ್ನು ನಾವಿಲ್ಲಿ ಉಪಯೋಗಿಸ್ಕೊಂಡ್ರೆ ವೇಗವಾಗಿ ಗುಣಿಸಲಿಕ್ಕೆ ಸಾಧ್ಯ ಆಗ್ತದೆ. ಏನದು ತಂತ್ರ ಅಂದ್ರೆ ನೋಡ್ರಿ, 6 2 12, ಕೊನೆಗೊಂದು ಪೂಜೆ ಇದೆ, ಪೂಜೆ ಇಟ್ಬಿಡ್ರಿ. 20 6 120 ನೋಡ್ರಿ, 6 2 12 ಮುಂದೊಂದು ಪೂಜೆ ಇಟ್ಬಿಟ್ರೆ 120. ಅದೇ ರೀತಿ ವೇಗವಾಗಿ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 11 ಗುಂಡ್ಲೆ 3 33, 0, 7 4 28 ಅಂದರೆ 285. 5 25 ಅಂದರೆ 55 250, 36 360. ಓಕೆ, ಗುಣಾಕಾರ ನೀವೆಲ್ಲ ಸರಿಯಾಗಿ ಮಾಡಿದ್ದೀರೋ ಅಥವಾ ಇಲ್ವೋ ಅಂತೇಳಿ ಮತ್ತೊಮ್ಮೆ ಸರಿಯಾಗಿ ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ ನಂತರ ಮುಂದುವರಿಯೋಣಂತ. ಈಗ ನಾವು FI ಅನ್ನು ಸೇರಿಸಿಬಿಡೋಣಂತ. ಈ FI XI, ಈ FI ಎಲ್ಲ ಸೇರಿಸಿದ್ದೀವಿ. ಅಷ್ಟು ಕೂಡಿಸಿದ್ರಿ, ಎಷ್ಟು ಬಂತು ನೋಡ್ರಿ? FI ಕೂಡಿಸಿದ್ರೆ 11 6 17, 17 7 24, 30, ಇದು 35. ಓಕೆ, ಒಂದಾಯ್ತು. ಇನ್ನು ನಿಮಗೆ ಸರಾಸರಿ ಸೂತ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಿಗ್ಮಾ FI XI. ಸಿಗ್ಮಾ FI XI. ಸಿಗ್ಮಾ ಅಂತಂದ್ರೆ ಇಲ್ಲಿ ಮೊತ್ತ. ಇಲ್ಲಿ ಸಿಗ್ಮಾ FI XI ಅಂದ್ರೆ ಈ FI XI ಇದರ ಮೊತ್ತ. ಇಲ್ಲಿ ಸಿಗ್ಮಾ FI ಅಂದ್ರೆ FI ದ ಒಟ್ಟು ಮೊತ್ತ ಅಂತ ಹೇಳ್ತೀವಿ. ಈಗ ಇವುಗಳನ್ನ ಕೂಡಿಸ್ರಿ. 0 ಬಂತು ಇಲ್ಲಿ, 6 5 11 19 20 24 2 3 5 7 9 10 13.
ಓಕೆ, ಹಾಗಾದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ 1340 ಬಂತು. ಓಕೆ ಮಕ್ಕಳೇ, ಇದು ಒಂದು ಹಂತಕ್ಕೆ. ಇನ್ನು ಇಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ನಾವಿಲ್ಲಿ ಬರ್ಕೊಂಡು ಬಿಡೋಣಂತೆ. ಇದು ನಮಗೆ ಸೂತ್ರದಲ್ಲಿ ಹಾಕಲಿಕ್ಕೆ ಸಹಾಯ ಆಗ್ತದೆ ಮತ್ತು ನಾವು ಲೆಕ್ಕ ಬಿಡಿಸುವಾಗ ಕಡ್ಡಾಯವಾಗಿ ದತ್ತಾಂಶಗಳನ್ನು ಬರೆದುಕೊಳ್ಳುವುದು ಸೂಕ್ತ. ಸಿಗ್ಮಾ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು 1340. ಓಕೆ, ಇಷ್ಟು ದತ್ತಾಂಶಗಳು. ಈಗ ಸರಾಸರಿಯನ್ನು ಕಂಡುಹಿಡಿಯೋಣ. ಸರಾಸರಿ ಇಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿ ಮುಖ್ಯವಾಗಿ ಒಂದೇದು ಸರಾಸರಿ ಕಂಡುಹಿಡಿಯೋದು, ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯೋದನ್ನ ನಾವು ಮಾಡ್ತೀವಿ. ಸರಾಸರಿ ಸೂತ್ರ ಇಲ್ಲಿದೆ. ಅದೇ ರೀತಿ ಮಧ್ಯಾಂಕದ ಸೂತ್ರ ಸ್ವಲ್ಪ ನೆನಪಿಸ್ಕೊಳ್ರಿ, ಬಹುಲಕದ ಸೂತ್ರ ನೆನಪಿಸ್ಕೊಳ್ರಿ. ಹಾಗೇನೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳಿಗೆ ಏನಂತ ಕರಿತೀವಿ ಅಥವಾ ಏನಂತ ಸೂಚಿಸ್ತೀವಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಮಧ್ಯಾಂಕ ಎಲ್ ಪ್ಲಸ್ ಇನ್ ಬ್ರಾಕೆಟ್ n upon 2 minus f divided by f into h ಆಗಿರ್ತದೆ. ಅದೇ ರೀತಿ ಬಹುಲಕ l plus ಇನ್ ಬ್ರಾಕೆಟ್ f1 minus f0 divided by 2f1 minus f0 minus f2 into h ಆಗಿರ್ತದೆ. ಹೌದಾ? ಆದರೆ ನಾವಿಲ್ಲಿ ಕಂಡುಹಿಡಿತಾ ಇರೋದು ಸರಾಸರಿ. ಹಾಗಾದ್ರೆ ನಮಗೆ ಈ ಸರಾಸರಿ ಸೂತ್ರ ಬೇಕು. ಸರಾಸರಿ ನಾವು ಅದನ್ನ ಬಾರ್ ಎಕ್ಸ್ ಇಂದ ಗುರುತಿಸ್ತೀವಿ. ಬಾರ್ ಎಕ್ಸ್ ಬರೋಬ್ಬರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ಸೂತ್ರ ಸ್ಪಷ್ಟವಾಗಿ ಬರೆದ ನಂತರ ಇಲ್ಲಿ ಇರ್ತಕ್ಕಂಥ ಅಂಶದ ಬೆಲೆಗಳು ಏನೇನದಾವೋ ಅವುಗಳನ್ನು ಹಾಕಿಬಿಡೋಣ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಇಸ್ ಈಕ್ವಲ್ ಟು 1340 ಬಾಗ್ಲೆ 35. ಇಲ್ಲಿ ಭಾಗಾಕಾರ ನೀವು ಮಾಡಲೇಬೇಕಾಗುತ್ತೆ. ಯಾವ ಕನಿಷ್ಠ ಸಂಖ್ಯೆಯಿಂದ ಇದು ಭಾಗ ಹೋಗ್ತದ ಅಂತೇಳಿ ನಾವು ನೋಡೋಣಂತ. 7ರಿಂದ ಭಾಗ ಹೋಗ್ತದೆ ಅಥವಾ 5ರಿಂದ ಭಾಗ ಹೋಗ್ತದೆ. 5 7 35, 5 2 10, 5 6 30, 5 8 40. ಸೊ 268 ಬಾಗ್ಲೆ 7 ಬಂತು. ಇದನ್ನು ನಾವು ಭಾಗಿಸಿಬಿಡೋಣಂತೆ. 7 3 21, 5 ಉಳಿತು 8 ಆಯಿತು. 7 8 56, 2 ಉಳಿತು ಪಾಯಿಂಟ್ ಕೊಟ್ಟು ಇಲ್ಲಿ 0 ಇಳಿಸುವರಿ. 7 2 14, 6 ಆಯಿತು, ಮತ್ತೆ 0 ಇಳಿಸುವರಿ. 7 8 56. ಆದ್ದರಿಂದ ಇಲ್ಲಿ ಉತ್ತರ 38.2 ಬಂತು. ಇದು ಕೊಟ್ಟಂತ ದತ್ತಾಂಶಗಳ ಸರಾಸರಿ 38.28. ಇಲ್ಲಿ ಮಕ್ಕಳೇ 3 ಅಂಕದ ಪ್ರಶ್ನೆ ಇದಾಗಿರೋದ್ರಿಂದ ನೀಟಾಗಿ ಈ ಕೋಷ್ಟಕವನ್ನ ಪೆನ್ಸಿಲ್ನಿಂದ ರಚಿಸಿ ಎಲ್ಲವುಗಳನ್ನ ಪೆನ್ನಿಲೆ ಸೂತ್ರ ಬರೆದು ಬೆಲೆಗಳನ್ನು ತುಂಬಿ ಉತ್ತರವನ್ನ ದಶಮಾಂಶದಲ್ಲಿ ಕಡ್ಡಾಯವಾಗಿ ಇಡಬೇಕು. ಕನಿಷ್ಠ 2 ದಶಮಾಂಶದವರೆಗಾದ್ರೂ ನೀವು ಉತ್ತರದಲ್ಲಿ ಇಡಲೇಬೇಕಾಗ್ತದೆ. ಇಷ್ಟನ್ನ ನೀವು ಬರೆದ್ರೆ ಇದಕ್ಕೆ ಕಡ್ಡಾಯವಾಗಿ ನಿಮಗೆ ದೊರಕಿರ್ತಕ್ಕಂಥ ಅಂಕ 3. ಮಕ್ಕಳೇ, ಇದೇ ರೀತಿ ಹಲವಾರು ಲೆಕ್ಕಗಳನ್ನು ಕನಿಷ್ಠ 5 ಅಂಕ ಸರಾಸರಿ ಕಂಡುಹಿಡಿಯೋದು, 5 ಲೆಕ್ಕಗಳನ್ನು, 5 ಲೆಕ್ಕ ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ, 5 ಲೆಕ್ಕ ಬಹುಲಕ ಕಂಡುಹಿಡಿಯಲಿಕ್ಕೆ, ಈ ರೀತಿಯಾಗಿ ನೀವು ಪುನರಾವರ್ತನೆ ಮಾಡಿ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಕಲಿಬೇಕು. ಆಯ್ತಾ ಮಕ್ಕಳೇ?